ಇನ್ನು ಕೋಟೆಕಾರು ಬ್ಯಾಂಕ್ ದರೋಡೆಗೆ ಸಂಬಂಧಪಟ್ಟಂತೆ ಇಬ್ಬರ ವಿಚಾರಣೆ ಆಗ್ತಾ ಇದೆ. ಇಬ್ಬರು ಸಂಶಯಾಸ್ಪದ ವ್ಯಕ್ತಿಗಳನ್ನ ಠಾಣೆಗೆ ಕರೆಸಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ದರೋಡೆಕೋರರ ಬಗ್ಗೆ ಲಭ್ಯವಾದ ಸೂಕ್ಷ್ಮ ಮಾಹಿತಿಯ ಹಿನ್ನೆಲೆ ತನಿಖೆ ಆಗ್ತಾ ಇದೆ. ಇನ್ನು 2017ರ ದರೋಡೆ ಪ್ರಕರಣದ ಆರೋಪಿಗಳಿಗೂ ಕೂಡ ವಿಚಾರಣೆ ಆಗ್ತಾ ಇದೆ. ಉಳ್ಳಾಳದ ಕೋಟೆಕಾರು ಬ್ಯಾಂಕ್ನಲ್ಲಿ ನಡೆದಿದ್ದಂತಹ ದರೋಡೆ ಪ್ರಕರಣ ಇದು. ಒಟ್ಟು 8 ತಂಡಗಳನ್ನು ರಚಿಸಿ ಮಂಗಳೂರು ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಉಳ್ಳಾಳ ತೊಕ್ಕೊಟ್ಟುವಿನ ಹಳೆ ದರೋಡೆ ಕೃತ್ಯಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಹಳೆ ಕೇಸ್ಗಳನ್ನು ಓಪನ್ ಮಾಡಿ ಅಲ್ಲಿದ್ದಂತಹ ಆರೋಪಿಗಳು, ಅಲ್ಲಿದ್ದಂತಹ ದರೋಡೆಕೋರರು ಯಾವೆಲ್ಲ ಕೃತ್ಯಗಳಲ್ಲಿ ಭಾಗಿಯಾಗಿದ್ರು, ಶಾಮೀಲಾಗಿದ್ರು, ಅವರ ಲಿಂಕ್ ಎಲ್ಲಿಂದ ಎಲ್ಲಿಗಿತ್ತು, ಯಾರ್ಯಾರ ಸಪೋರ್ಟ್ ಅನ್ನ ಪಡ್ಕೊಂಡಿದ್ರು, ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಏನಾದರೂ ಸಾಮ್ಯತೆ ಇದೆಯಾ, ಈ ದರೋಡೆಕೋರರಿಗೂ ಅವರಿಗೂ ಏನಾದರೂ ಸಾಮ್ಯತೆ ಇದೆಯಾ, ಅಥವಾ ಅವರ ಲಿಂಕ್ನಲ್ಲಿ ಇವರೇನಾದರೂ ಇದ್ರಾ, ಇದೆಲ್ಲದರ ಬಗ್ಗೆ ಕೂಲಂಕಷವಾಗಿರುವಂತಹ ತನಿಖೆ ಸದ್ಯಕ್ಕೆ ಪೊಲೀಸರು ನಡೆಸ್ತಾ ಇದ್ದಾರೆ. ಕೇರಳ, ತಮಿಳುನಾಡು, ಮುಂಬೈ ಹಾಗೂ ಗೋವಾದಲ್ಲೂ ಕೂಡ ತನಿಖಾ ತಂಡ ಬೀಡು ಬಿಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.